ಮಧ್ಯಾಹ್ನದವರೆಗೂ ಬೆಟ್ಟಕ್ಕೆ 2 ಲಕ್ಷ ಭಕ್ತರು ಆಗಮಿಸಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ದೇವರ ದರ್ಶನಕ್ಕೆ ಅವಕಾಶ ಸಿಕ್ಕಿಲ್ಲ. ಭಕ್ತರು ಇದರಿಂದಾಗಿ ಪರದಾಟ ನಡೆಸಿದ್ದಾರೆ. ವಿವಿಐಪಿ ಗೇಟ್ಗಳಿಗೂ ನುಗ್ಗಿದ್ದಾರೆ ಚಾಮುಂಡಿ ಭಕ್ತರು. ಯಾಕಂದ್ರೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನ ಪಡೆಯಲಿಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದವರೆಗೂ ಬರೋಬ್ಬರಿ 2 ಲಕ್ಷ ಭಕ್ತರು ಆಗಮಿಸಿದ್ದಾರೆ ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಲಿಕ್ಕೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ದೇವರ ದರ್ಶನ ಆಗಿಲ್ಲ. ಇದರಿಂದ ರೊಚ್ಚಿಗೆ ಎದ್ದಿರುವಂತಹ ಭಕ್ತರು ವಿವಿಐಪಿ ಗೇಟ್ಗಳಿಗೂ ನುಗ್ಗಿ ಪುಂಡಾಟವನ್ನ ಮಾಡಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಚಾಮುಂಡಿ ಭಕ್ತರಿಂದ ದರ್ಶನಕ್ಕೆ ಸರ್ಕಸ್ ಮಾಡಿದಾಗಿದೆ. ಆದರೆ 20ಕ್ಕೂ ಹೆಚ್ಚು ಗಣ್ಯರಿಗೆ ಚಾಮುಂಡಿ ದರ್ಶನ ಸಲೀಸಾಗಿದೆ. 2,000 ಕೊಟ್ಟು ಹೋದವರಿಗೂ ಗಂಟೆಗಟ್ಟಲೆ ನರಕಯಾತನೆ. ಅಲ್ಲಿನ ಜಿಲ್ಲಾಡಳಿತ ಏನಿತ್ತು, 2,000 ಕೊಟ್ಟರೆ ನಿಮಗೆ ನೇರವಾಗಿ 10 ನಿಮಿಷದಲ್ಲಿ ದರ್ಶನ ಮಾಡಿಬಿಡ್ತೀವಿ, ಅಥವಾ ಚಾಮುಂಡಿ ಬೆಟ್ಟವನ್ನ ಯಾರು ಹತ್ಕೊಂಡು ಬರ್ತಾರಲ್ಲ ಅವ್ರಿಗೂ ಕೂಡ ನೇರವಾಗಿ 10 ನಿಮಿಷದಲ್ಲಿ ದರ್ಶನವನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ. ಬಟ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸೊ ವಿವಿಐಪಿಗಳು ಕೂಡ ದರ್ಶನಕ್ಕೆ ಆಗಮಿಸ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನದವರೆಗೂ ಬರೋಬ್ಬರಿ 2 ಲಕ್ಷ ಭಕ್ತರು ಆಗಮಿಸಿದ್ದಾರೆ. ಈ 2 ಲಕ್ಷ ಭಕ್ತರಿಗೂ ಕೂಡ ಅಲ್ಲಿನ ದೇವಾಲಯದ ಆಡಳಿತ ಮಂಡಳಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು, ಒಂದು ರೀತಿಯಾದಂತಹ ಕರೆಕ್ಟ್ ಆಗಿ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಾಡಬೇಕು, ಅಥವಾ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಪರ್ಯಾಯ ಮಾರ್ಗವನ್ನೇನಾದ್ರೂ ಮಾಡಬೇಕಾಗಿತ್ತು. ಆದ್ರೆ ಏನೋ ಪರ್ಯಾಯ ಮಾರ್ಗವನ್ನ ಮಾಡ್ಲಿಲ್ವಲ್ಲ. ಇದರಿಂದ ನಿಂತು ಸಾಕಾಗಿದ್ದಂತಹ ಭಕ್ತರು ಈ ವಿವಿಐಪಿ ಗೇಟ್ಗಳಿದೆಯಲ್ಲ ಆ ಗೇಟ್ ಒಳಗೂ ಕೂಡ ನುಗ್ಗಿಬಿಟ್ಟಿದ್ದಾರೆ. ಪೊಲೀಸರನ್ನ ತಳ್ಕೊಂಡು ನೂಕಾಟ ಮಾಡಿಕೊಂಡು ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಲೇಬೇಕು ಅಂತ ಹೇಳಿ ಭಕ್ತರು ಅಲ್ಲಿ ಹೋಗಿದ್ದಾರೆ. 2,000 ಕೊಟ್ಟು ಹೋದವರಿಗೂ ಕೂಡ ಗಂಟೆಗಟ್ಟಲೆ ನರಕ ಯಾತನೆ ಆಗಿದೆ. ನುಗ್ಗಲು ಹೆಚ್ಚಾಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕಳೆದ ಬಾರಿಗಿಂತ ಈ ಶುಕ್ರವಾರ ರಶ್ 2 ಪಟ್ಟು ಜಾಸ್ತಿ ಬಂದಿದ್ದಾರೆ. ಈಗ ಮಧ್ಯಾಹ್ನದೊಳಗೇ 2 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ದರ್ಶನ ಪಡೆದುಕೊಂಡ ಒಂದು ನಂಬರ್ಸ್ ಆಗಿದೆ. ಸೊ ತುಂಬ ಜಾಸ್ತಿ ಭಕ್ತಾದಿಗಳು ಬಂದಿರೋ ಕಾರಣ ಕಳೆದ ಹಾಫ್ ಆನ್ ಅವರಲ್ಲಿ ಸ್ವಲ್ಪ ಲೈನ್ ಸ್ಲೋ ಡೌನ್ ಆಗಿತ್ತು, ಸ್ವಲ್ಪ ಭಕ್ತಾದಿಗಳು ಕ್ಯೂ ಮೂವ್ಮೆಂಟ್. ಅದಕ್ಕೆ ನಾವು ಪೊಲೀಸ್ ಆಯುಕ್ತರು ಸಹ ಬಂದು ಇಲ್ಲಿ ವ್ಯವಸ್ಥೆನ ಕೆಲವೊಂದು ಕ್ಯೂ ಫಾಸ್ಟ್ ಮೂವ್ಮೆಂಟ್ಗೆ ಕ್ರಮ ತಗೊಂಡಿದ್ದೇವೆ. ಈಗ ತಾವು ನೋಡ್ಬೋದು ಕ್ಯೂ ಎಲ್ಲ ಒಂದು ಹಂತಕ್ಕೆ ಕಡಿಮೆ ಆಗಿದೆ, ದರ್ಶನ ಮತ್ತೆ ಸಲೀಸಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆಬ್ವಿಯಸ್ಲಿ ಲಕ್ಷಗಟ್ಟಲೆ ಭಕ್ತರು ಆಗಮಿಸ್ತಾರೆ. ಬಟ್ ದೇವಾಲಯದ ಆಡಳಿತ ಮಂಡಳಿ ಇರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಪರ್ಯಾಯ ವ್ಯವಸ್ಥೆ ಏನೂ ಮಾಡಿರ್ಲಿಲ್ವಾ? ಯಾಕಿವತ್ತು ಇಷ್ಟೊಂದು ಅನಾನುಕೂಲ ಆಗಿದೆ ಅಲ್ಲಿ? ಚೈತ್ರ, ಏನು ಕಳೆದ 2 ವಾರವೂ ಕೂಡ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಬರುವಂತ ಭಕ್ತರಿಗೆ ಹಾಗೂ ವಿವಿಐಪಿಗಳಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಈ ಬಾರಿ ಏನಾಯ್ತು ಅಂದ್ರೆ ವಿವಿಐಪಿ ಎಂಟ್ರಿ ಏನಿದೆ ಅಲ್ಲೆಲ್ಲವೂ ಕೂಡ ಬಹುತೇಕ ಭಕ್ತಾದಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ವಿಐಪಿ ಹಾಗೂ ವಿವಿಐಪಿ ಆಗಿದ್ರಿಂದ ಒಂದು ಕಡೆ ಧರ್ಮ ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಂತಹ ಭಕ್ತರ ಲೈನ್ ಏನಿತ್ತು ಅದು ನಿಂತಲ್ಲೇ ನಿಂತಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲಾರು ನೀವು ವಿವಿಐಪಿಗಳನ್ನ ಬಿಟ್ಟರೆ ನಮ್ಮ ಪಾಡೇನು ಅನ್ನುವ ನಿಟ್ಟಿನಲ್ಲಿ ಭಕ್ತರು ಆಕ್ರೋಶವನ್ನು ಅವರು ಹಾಕಿದ್ರು. ಆ ಸಮಯದಲ್ಲಿ ಮಳೆ ಕೂಡ ಬಂತು. ಈ ಹಿನ್ನೆಲೆಯಲ್ಲಿ ಏನು ನುಗ್ಗಲು ಸಹ ಉಂಟಾಯ್ತು. ಒಂದು ಕಡೆ ಬರೀ ವಿವಿಐಪಿಗಳನ್ನೇ ಎಂಟ್ರಿ ಕೊಟ್ರೆ ಬರುವಂತ ಧರ್ಮ ದರ್ಶನದ ಭಕ್ತಾದಿಗಳಿಗೆ ಸುಮಾರು 20 ನಿಮಿಷದಿಂದ ಅರ್ಧ ಗಂಟೆ ತಡ ಆಗುತ್ತೆ. ನಾವು ಬೆಳಗ್ಗೆನಿಂದಲೂ ಸರತಿ ಸಾಲಿನಲ್ಲಿ ನಿಂತಿದ್ದೀವಿ. ಈಗ ಬಂದವ್ರನ್ನ ನೀವು ವಿವಿಐಪಿ ಅಂತೇಳಿ ಬಿಡೋದಾದ್ರೆ ನಮ್ಮ ಪಾಡೇನೋ ಅನ್ನೋ ನಿಟ್ಟಿನಲ್ಲಿ ಭಕ್ತರು ಆಕ್ರೋಶವನ್ನು ಹೊರ ಹಾಕಿದ್ರು. ಗೇಟ್ಗಳನ್ನ ತಳ್ಳಿ ಮುನ್ನುಗ್ಗಲು ಕೂಡ ಯತ್ನ ಪಟ್ಟರು. ಮತ್ತೊಂದು ಕಡೆ ಏನು MLA MP ಹಾಗೂ ಮಿನಿಸ್ಟರ್ ಕಡೆಯವರು ಅಂತೇಳಿ ಪ್ರಭಾವಿ ವ್ಯಕ್ತಿಗಳನ್ನ ಬಳಸಿ ಒಂದಷ್ಟು ಜನ ವಿವಿಐಪಿ ಗಡೆಯನ್ನು ಕೂಡ ನುಗ್ತಾ ಇರುವಂತದ್ದು. ಸಾರ್ವಜನಿಕರು ಕೂಡ ವಿವಿಐಪಿ ಗೇಟ್ ಏನಿದೆ ಅಲ್ಲೂ ಕೂಡ ನುಸ್ಲಿ ಬಂದಂತ ಪರಿಣಾಮವಾಗಿ ಇಂದು ಚಾಮುಂಡಿ ಬೆಟ್ಟದಲ್ಲಿ ನುಗ್ಗಲು ಉಂಟಾಯಿತು. ಚೈತ್ರ, ಆನಂದ್, ಈಗ ರಶ್ ಕಡಿಮೆ ಆಗಿದೆಯಾ, ಅಥವಾ ಈ ಧರ್ಮ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರ? ಅಫ್ಕೋರ್ಸ್ ಈಗ ವಿವಿಐಪಿಗಳು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಪ್ರತ್ಯೇಕ ಸಮಯವನ್ನ ನಿಗದಿ ಮಾಡಬೇಕಾಗತ್ತೆ. ಅವರು ಬರ್ತಾರೆ ಧರ್ಮ ದರ್ಶನಕ್ಕೆ, ಭಕ್ತರು ಕೂಡ ಬರ್ತಾರೆ. ಎಲ್ಲೋ ಇದೇ ಕಾರಣಕ್ಕೆ ಕ್ಲಾಶ್ ಆಗ್ತಿರಬಹುದಾ ಅಂತ?
ಖಂಡಿತ ಚೈತ್ರ, ಯಾಕಂದ್ರೆ VVIPಗಳಿಗೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಸಮಯನ ನಿಗದಿ ಮಾಡಿದ್ರು. ಆದ್ರೆ VVIPಗಳು ಯಾರು ಕೂಡ ಆ ಸಮಯನ ಪ್ರೋಟೋಕಾಲ್ನ ಫಾಲೋ ಮಾಡ್ತಾ ಇಲ್ಲ. ಮತ್ತೊಂದು ಕಡೆಯಾಗಿ ಏನು ಬರುವಂತ ಭಕ್ತಾದಿಗಳು ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು. ಯಾವಾಗ ತಳ್ಳಾಟ ನೂಕಾಟ ಆಯ್ತು, ಸ್ಥಳಕ್ಕೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಆಯ್ತು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಪೊಲೀಸ್ ಕಮಿಷನರ್ ಸೀಮಾ ಲತ್ಕರ್ ಕೂಡ ದೌಡಾಯಿಸಿದ್ರು. ಪರಿಸ್ಥಿತಿಯನ್ನ ನಂತರದಲ್ಲಿ ಕಂಟ್ರೋಲ್ ಮಾಡಿದ್ರು. ಅಂದ್ರೆ 2,000 ರೂಪಾಯಿ ಟಿಕೆಟ್ ನಲ್ಲೂ ಕೂಡ ನುಗ್ಗಲು ಉಂಟಾಗುವ ಸಾಧ್ಯತೆ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಡೈವರ್ಟ್ ಮಾಡಿ ಬರುವಂತ ಭಕ್ತಾದಿಗಳಿಗೂ ಕೂಡ ಸರಾಗವಾಗಿ ಹೋಗಲು ಅನುಕೂಲ ಮಾಡಿಕೊಟ್ಟು, ಅಲ್ಲದೆ VVIP ಏನಿತ್ತು ಅದನ್ನ ಸಂಪೂರ್ಣವಾಗಿ ಕೆಲಕಾಲ ಮಾಡಿ ಅಲ್ಲಿದ್ದಂತಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿ ಈಗ ಸರಾಗವಾಗಿ ಲೈನ್ ಹೋಗುವಂತೆ ಮಾಡಿದ್ದಾರೆ ಚೈತ್ರ. ಆನಂದ್, ಈಗ ಧರ್ಮ ದರ್ಶನಕ್ಕೆ ಬರ್ತಾ ಇದ್ದಾರಲ್ಲ ಭಕ್ತರು, ಅವ್ರಿಗೆ ಎಷ್ಟು ಗಂಟೆಗಳ ಕಾಲ ದರ್ಶನ ಆಗ್ತಾ ಇದೆ? VVIPಗಳಿಗೆ ಅಥವಾ VIP ಗಳಿಗೆ ಎಷ್ಟೊತ್ತಾಗ್ತಾ ಇದೆ? ಆ್ಯಂಡ್ ಈ 2,000 ರೂಪಾಯಿ ಟಿಕೆಟು ಅಥವಾ 300 ರೂಪಾಯಿ ಟಿಕೆಟು ಅಂತ ಹೇಳಿದ್ರಲ್ಲ, ಅದೇನೋ ಕೂಡ ಯೂಸಿಗೆ ಬರ್ತಾ ಇಲ್ವಾ ಇವಾಗ? ಅವರು ಕೂಡ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡ್ತಾ ಇದ್ದಾರಾ? ಚೈತ್ರ, VVIPಗಳು ಕೇವಲ ಅರ್ಧ ಗಂಟೆ ಒಳಗೆ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಧರ್ಮ ದರ್ಶನದ ಏನು ಸರತಿ ಸಾಲಿದೆ, ಇಲ್ಲಿ ಬರುವಂತಹ ಭಕ್ತಾದಿಗಳು ಸುಮಾರು 4 ರಿಂದ 5 ಅವರ್ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ 2,000 ರೂಪಾಯಿ ಟಿಕೆಟ್ ಏನಿತ್ತು, ಕಳೆದ ವಾರ ಕೇವಲ 20 ನಿಮಿಷ ಅರ್ಧ ಗಂಟೆಯಲ್ಲಿ ಅಲ್ಲೂ ಕೂಡ ದರ್ಶನವನ್ನ ಪಡಿತಾ ಇದ್ರು. ಆದ್ರೆ ಈ ಬಾರಿ 2,000 ರೂಪಾಯಿ ಟಿಕೆಟ್ ಅಲ್ಲೂ ಕೂಡ ಜನ ಜಾಸ್ತಿ ಇರೋದ್ರಿಂದ ಅಲ್ಲೂ ಸುಮಾರು 1.5-2 ಗಂಟೆಗಳ ಕಾಲ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದೇ ಎಂಟ್ರೆನ್ಸ್ ಇರುವಂತದ್ದು. ಅಲ್ಲಿ ಈ ಕಡೆಯಿಂದ ಧರ್ಮ ದರ್ಶನದ ಭಕ್ತಾದಿಗಳನ್ನು ಬಿಡಬೇಕು, 300 ರೂಪಾಯಿ ಟಿಕೆಟ್ ಭಕ್ತಾದಿಗಳನ್ನು ಕೂಡ ಅಲ್ಲೇ ಬಿಡಬೇಕು. ಅಲ್ಲದೆ ಬರುವಂತ VVIPಗಳನ್ನು ಕೂಡ ಇದೇ ಗೇಟ್ ನಲ್ಲಿ ಬಿಡುವ ಹಿನ್ನೆಲೆಯಲ್ಲಿ ಅಲ್ಲಿ ಸ್ವಲ್ಪ ನೂಕುನುಗ್ಗಲೆಲ್ಲ ಉಂಟಾಗಿರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮ ಇನ್ಫಾರ್ಮೇಶನ್ಗೆ.